ಬನ್ನರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಿಂಚನ ಅಂತ ಹೇಳಿ ಒಂದು ಹುಳಿ 2022ರಲ್ಲಿ ಹುಟ್ಟಿರೋ ಹುಳಿ ಇದೆ. ಹುಟ್ಟಿರೋದಂದರೆ ಅದಕ್ಕೆ ಸ್ವಲ್ಪ ನರ್ವಸ್ ಇಶ್ಯೂಸ್ ಇತ್ತು ಅಂತ ಹೇಳಿ ನಾವು ಅದನ್ನು ಟ್ರೀಟ್ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ಅದನ್ನು ನಾವು RC ರೆಸ್ಕ್ಯೂ ಸೆಂಟ್ರಲ್ಲಿ ಇಟ್ಟಿದ್ದೀವಿ. ಬಟ್ ಅಲ್ಲಿ ಏನಾಗಿದೆ, ಹಲವಾರು ಕಾರಣಗಳಿಂದ ಅದು ಹಲ್ಲನ್ನು ಮುರ್ಕೊಂಡಿದೆ, ಒಂದು ಕೇಜಿಗೆ ಕಚ್ಚಿಬಿಟ್ಟು. ಸೊ ಹಲ್ಲು ಮುರಿಯುವಾಗ ಏನಾಗುತ್ತೆ, ಜನರಲಿ ಹಲ್ಲು ಚಿಪ್ಪಾಗಿ ಒಡೆದು ಹೋಗುತ್ತೆ. ಈವನ್ ಜನರಿಗೂ ಕೂಡ ಅದು ಕೆಲವೊಮ್ಮೆ ನಡೀತದೆ. ಆವಾಗ 2 ಆಪ್ಷನ್ ಇರ್ತದೆ ನಮಗೆ. ಒಂದು ಆ ಹಲ್ಲನ್ನು ತೆಗೆದು ಬಿಡೋದು, ಇನ್ನೊಂದು ರೂಟ್ ಕೆನಾಲ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಅದನ್ನು ಬಳಕೆ ಮಾಡೋಕ್ಕೆ ಉಪಯೋಗ ಮಾಡೋದು ಅಂತ 2 ಥರ ಇರ್ತದೆ. ಸೊ ಆವಾಗ ಆ ಥರ ಒಂದು ಪರಿಸ್ಥಿತಿ ಬಂದಾಗ ನಮ್ಮ ಡಾಕ್ಟರ್ಸ್ ವೈಲ್ಡ್ ಲೈಫ್ SOS ಅಂತ ಹೇಳಿ ನಮ್ಮ ಹತ್ರ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಡಾಕ್ಟರ್ಸ್ ಜೊತೆಗೆ ಚರ್ಚೆ ಮಾಡಿ ಈ ಅನಿಮಲಿಗೆ ಹಲ್ಲನ್ನು ತುಂಬ ಒಂದು ಇಂಪಾರ್ಟೆಂಟ್ ಇರೋದರಿಂದ ರೂಟ್ ಕೆನಾಲ್ ಮಾಡೋಣ ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ವೈಲ್ಡ್ ಲೈಫ್ SOS ಅವರು ಸಹಾಯದೊಂದಿಗೆ ನಾವು ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಟ್ರೀಟ್ಮೆಂಟ್ ಮಾಡೋದು ತುಂಬ ಒಂದು ಅಪರೂಪ, ಯಾಕಂದರೆ ಜನರಲಿ ಟೈಗರ್ಸಲ್ಲಿ ಈ ಥರ ನಮಗೆ ಕೇಸಸ್ ಸಿಗಲ್ಲ. ಸಿಕ್ಕಿದರನ್ನು ಹಲ್ಲನ್ನು ತೆಗೆದು ಬಿಟ್ಬಿಡ್ತಾರೆ ಜನರಲಿ. ಬಟ್ ಹಲ್ಲನ್ನು ತೆಗೆದ್ರೆ ಏನಾಗುತ್ತೆ, ಅದು ತಿನ್ನೋದಕ್ಕೆ ಮತ್ತು ದಿನನಿತ್ಯ ಒಂದು ಜೀವನಕ್ಕೆ ಸ್ವಲ್ಪ ಅಡಚಣೆ ಆಗುತ್ತೆ. ಸೊ ಅದನ್ನು ನೆನಪಲ್ಲಿಟ್ಕೊಂಡು ನಮ್ಮ ಡಾಕ್ಟರ್ಸ್ ರೂಟ್ ಕೆನಾಲ್ ಮಾಡಿಸೋಣ ಅಂತ ಹೇಳಿ ಮುಂದುವರೆದು ಇವಾಗ ಸಕ್ಸಸ್ಫುಲ್ ಆಗಿ ರೂಟ್ ಕೆನಾಲನ್ನು ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿ ಕ್ಯೂರ್ ಆಗಿ ಈಗ ಪ್ರಾಣಿ ಮತ್ತೆ ಮಾಂಸ ಎಲ್ಲ, ಹಲ್ಲು ಏನು ಸಮಸ್ಯೆ ಇಲ್ಲದೆ ಈವನ್ ಬೋನ್ಸ್ ಎಲ್ಲ ಕೂಡ ತಿನ್ನೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಅದರದ್ದು ಏನು ಒಂದು ಜನರಲ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸರ್, ಎಷ್ಟು ಜನ ಡಾಕ್ಟರ್ ಟ್ರೀಟ್ ಮಾಡಿದೆ ಸರ್? ಇದ್ರ ಒಟ್ಟಾರೆ 6 ಜನ ಡಾಕ್ಟರ್ಸ್ ಇದ್ದರು. ಮೇಜರಾಗಿ ನಮ್ಮದು ಡಾಕ್ಟರ್ ಅರುಣ್ ಅಂತ ಹೇಳಿ ವೈಲ್ಡ್ ಲೈಫ್ SOS ಡಾಕ್ಟರ್, ಅವರ ಅಧ್ಯಕ್ಷತೆಯಲ್ಲಿ, ಮತ್ತು ನಮ್ಮ ಡಾಕ್ಟರ್ ಆನಂದ್ ಅಂತ ಹೇಳಿ ಸರ್ಜನ್ ಇದ್ದಾರೆ ಅವರು, ಮತ್ತು ಅವರು ವೈಲ್ಡ್ ಲೈಫ್ SOS ತಂಡ ಮತ್ತು ನಮ್ಮ ತಂಡ ಎಲ್ಲ ಸೇರಿ 6 ಜನ ಡಾಕ್ಟರ್ಸ್ ಇದು ಒಂದು ಪ್ರೊಸೀಜರ್ನ ಮಾಡಿದ್ದಾರೆ. ಸರ್, ಅಂದರೆ ಏನು ಈ ಹಿಂದೆ ಹುಲಿಗೆ ಯಾವತ್ತಾದರೂ ಈ ಥರ ಅಂದರೆ ಏನು ಅಲ್ಲೂ ಚಿಕಿತ್ಸೆ ಮಾಡಿರೋಂಥದ್ದು ಏನಾದರೂ ಇದೆಯಾ ಸರ್ ಕರ್ನಾಟಕ ಜೈವಿಕ? ನಮ್ಮ ಉದ್ಯಾನವನದಲ್ಲಿ ಈ ಥರ ಯಾವುದು ನಾವು ರೂಟ್ ಕೆನಾಲ್ ಮಾಡಿಲ್ಲ. ಬಟ್ ಇನ್ನು ಬರುವ ಕಾಲದಲ್ಲಿ ಈ ಥರ ಏನು ಸ್ಪೆಷಲೈಸ್ಡ್ ಆಪರೇಷನ್ಸ್ ಏನಿದೆ, ಸರ್ಜರೀಸ್ ಏನಿದೆ, ಇದೆಲ್ಲ ಮಾಡಲಿಕ್ಕೆ ನಾವು ಅವಕಾಶ ಮಾಡೋಕ್ಕೆ ನಮಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಾವು ಕಟ್ಟೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಸುಮಾರಷ್ಟು CSR ಹಣವನ್ನು ನಾವು ಹುಡುಕಿ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ಆ ಥರ ಒಂದು ಹಾಸ್ಪಿಟಲ್ ನಮಗೆ ಬಂದರೆ ಸುಮಾರಷ್ಟು ನಾವು ಸರ್ಜರೀಸನ್ನು ನಾವು ಡೀಟೇಲ್ಡ್ ಆಗಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸರ್, ಹುಲಿಗೆ ಹಲ್ಲು ಎಷ್ಟು ಮುಖ್ಯ ಅಂದರೆ ಕಾರೆಯಲ್ಲು ಬೇಟೆಯಾಡೋದಕ್ಕಿರ್ಬೋದು, ಮಾಂಸ ತಿನ್ನೋದಕ್ಕಿರ್ಬೋದು. ಸೊ ಈ ಥರ ಅಂದರೆ ಏನು ಚಿಕಿತ್ಸೆ ಮಾಡೋದು ಎಷ್ಟು ರಿಸ್ಕಿ ಇರುತ್ತೆ ಸರ್? ರಿಸ್ಕಿಗಿಂತ ನಾವು ಇದು ಎಕ್ಸ್ಪೆರಿಮೆಂಟಲ್ ಅಂತ ಹೇಳಬೇಕು. ಯಾಕಂದರೆ ರಿಸ್ಕ್ ಒಂದು ಕರೆಕ್ಟ್ ಇದೆ, ಯಾಕಂದರೆ ನಾವು ಈಸಿಯಾಗಿ ಆ ಹಲ್ಲನ್ನು ತೆಗೆದು ಬಿಟ್ಬಿಡ್ಬೋದು. ಯಾಕಂದರೆ ಅದು ತುಂಬ ಸಿಂಪಲ್ ಪ್ರೊಸೀಜರ್, ತುಂಬ ಏನು ಟೈಮು ಹಿಡಿಯಲ್ಲ ಮತ್ತು ರಿಸ್ಕು ಕಮ್ಮಿ. ಬಟ್ ಈ ಥರ ರೂಟ್ ಕೆನಾಲ್ ಮಾಡುವಾಗ ಏನಾಗುತ್ತೆ, ರೂಟ್ ಕೆನಾಲ್ ಮಾಡಿದ ಮೇಲೆ ಅದು ಸರಿಯಾಗಿ ಹೀಲ್ ಆಗಬೇಕು. ಸೊ ಹೀಲ್ ಆಗೋದಕ್ಕೆ ನಾವು ಸರಿಯಾಗಿ ಅದನ್ನು ಮಾನಿಟರ್ ಮಾಡಬೇಕು, ಪ್ರಾಣಿನ ಅದಕ್ಕೆ ಸರಿಯಾಗಿ ನಾವು ಔಷಧಿಗಳು ಕೊಡಬೇಕು, ಸರಿಯಾದ ಒಂದು ಫಾಲೋ ಅಪ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು. ಸೊ ಇದು ಒಂದು ಲಾಂಗ್ ಪ್ರೊಸೀಜರ್, ಇಮ್ಮಿಡಿಯೇಟಾಗಿ ಒಂದಿನ ಮಾಡಿ ಮುಗಿಸೋ ಪ್ರೊಸೀಜರ್ ಅಲ್ಲ. 2 ದಿನ ರೂಟ್ ಕೆನಾಲ್ ಮಾಡ್ತಾರೆ, ಅದಾದ ಮೇಲೆ ಫಾಲೋ ಅಪ್ ಪ್ರೊಸೀಜರ್ಸ್ ಮಾಡ್ತಾರೆ. ಸೊ ಹಾಗಾಗಿ ಇಟ್ ಇಸ್ ಅ ಲೆಂದಿ ಪ್ರಾಸೆಸ್ ಟು ಟೇಕಪ್. ಯಾಕಂದರೆ ನಮಗೆ ಜನರಿಗೆ ರೂಟ್ ಕೆನಾಲ್ ಮಾಡೋದು ಒಂದು ದೊಡ್ಡ ಒಂದು ಪ್ರೊಸೀಜರ್ ಇದೆ. ಒಂದಿನ ಹೋಗ್ತಾರೆ, ಮತ್ತೆ ಡಾಕ್ಟರ್ ಕರೀತಾರೆ, ಹೋಗಬೇಕು, ಮತ್ತೆ ಅದೆಲ್ಲ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದೇ ಥರನೇ ಈಗ ಪ್ರಾಣಿಗೂ ಕೂಡ ನಾವು ಕೀಮಾ ಕೊಡ್ತೀವಿ, ಸೂಪ್ ಕೊಡ್ತೀವಿ. ಸೊ ಆ ಥರ ಬೇರೆ ಬೇರೆ ಟೈಪಲ್ಲಿ ನಾವು ಈಸಿಯಾಗಿ ಸಾಲಿಡ್ ಫುಡ್ಸ್ ಅಲ್ಲದೆ ಲಿಕ್ವಿಡ್ ಆಗಿ ತಿನ್ನೋದೆಲ್ಲ ಕೊಟ್ಟು ಆಮೇಲೆ ಸಾಲಿಡ್ ಫುಡ್ಸ್ಗೆ ನಾವು ಮತ್ತೆ ಅದನ್ನು ರೆಡಿ ಮಾಡ್ತೀವಿ. ಒಟ್ಟಾರೆ ಹೇಳೋದಾದರೆ ಸರ್ ಏನು ಹೇಳ್ತೀರಾ ಸರ್? ಒಟ್ಟಾರೆ ಹೇಳಬೇಕು ಅಂದರೆ ಈಗ ಒಂದೊಂದು ಪ್ರಾಣಿಗೂ ಏನು ಥರ ನಾವು ಹೆಲ್ತ್ ರಿಕ್ವೈರ್ಮೆಂಟ್ಸ್ ಇದೆ, ಒಂದೊಂದು ಕೇಸಿಗೂ ಯಾವ ಥರ ಹೆಲ್ತ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿ ನಾವು ನೋಡಿಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪೆಷಲೈಸ್ ಸರ್ಜರೀಸನ್ನು ಮಾಡಿ ಆ ಪ್ರಾಣಿಗೆ ಒಂದು ಒಳ್ಳೆ ಅನುಕೂಲತೆಯನ್ನು ಮಾಡಿಕೊಡೋ ಒಂದು ಸ್ಥಿತಿಗತಿಗೆ ನಾವು ಇವತ್ತು ಬಂದಿದ್ದೀವಿ. ಇದನ್ನು ನಾವು ಮುಂದೆ ತೊಗೊಂಡು ಹೋಗಲಿಕ್ಕೆ ನಮಗೆ ಸುಮಾರಷ್ಟು ಅವಕಾಶಗಳು ಇರ್ತದೆ. ಅದಕ್ಕೆ ನಮಗೆ ಸುಮಾರಷ್ಟು ಸಪೋರ್ಟ್ ಬೇಕಾಗುತ್ತೆ. ಅದನ್ನು ನಾವು ಜನರ ಹತ್ರನೂ ಬೇಡಿಕೆ ಮಾಡ್ತೀವಿ, ಸರ್ಕಾರ ಹತ್ರನೂ ಬೇಡಿಕೆ ಮಾಡ್ತೀವಿ. ಯಾಕಂದರೆ ಬನ್ನರಘಟ್ಟ ಒಂದು ಸೊಸೈಟಿ ಆಗಿರೋದರಿಂದ ನಾವು ನಮ್ಮ ಫಂಡ್ಸ್ ಏನಿದೆ ಅದನ್ನು ನಾವು ತುಂಬ ಸರಳವಾಗಿ ಸಿಗಲ್ಲ, ನಮಗೆ ತುಂಬ ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ. ಅದನ್ನು ನಾವು ನೆನಪಲ್ಲಿಟ್ಕೊಂಡು ಕೆಲಸ ಮಾಡ್ತೀವಿ. ನಾವು
ಹೋಗ್ಬಿಟ್ಟು ಎವ್ಯಾಲ್ಯೂಯೇಟ್ ಫಾರ್ RCT ಕನ್ಸಲ್ಟ್ ಅಂತ ಹಾಕಿದ್ವಿ. ಸೊ ನಮ್ಮ ತಂಡ ಕನ್ಸಲ್ಟ್ ಮಾಡಿದಾಗ ಅವರು ಅದನ್ನೇ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್. ರಿಸ್ಕ್ ಎಲ್ಲ ಅನಸ್ಥೀಷಿಯಾ ಇಟ್ ಸೆಲ್ಫ್ ಇಸ್ ರಿಸ್ಕಿ. ಯಾಕಂದ್ರೆ ನಮ್ಮೇನಾಗುತ್ತೆ, ಮೆಡಿಕಲ್ ಆದರೆ ನೀವು ಅವ್ರದ್ದೆಲ್ಲ ಪ್ಯಾರಾಮೀಟರ್ಸ್ ಮುಂಚೆನೇ ಗೊತ್ತಿರುತ್ತೆ ನಿಮಗೆ. ಸೊ ನಾವೇನು ಮಾಡ್ತೀವಿ, ಅನಸ್ಥೀಷಿಯಾ ಕೊಟ್ಟ ಮೇಲೆ ವಿ ಟೇಕ್ ದ ಬ್ಲಡ್ ಸ್ಯಾಂಪಲ್ ಆ್ಯಂಡ್ ದೆನ್ ವಿ ಟೇಕ್ ಆಲ್ ದ ರಿಕ್ವೈರ್ಡ್ ಪ್ರಿಕಾಷನ್ಸ್. ಅಲ್ಲಿ ಹೋದ್ಮೇಲೆ ಅದನ್ನು ಮತ್ತೆ ನಾವಿಲ್ಲಿ ಅಲ್ಲಿ ಹೋದ್ಮೇಲೆ ವಿ ಪುಟ್ ಆನ್ ಗ್ಯಾಸಸ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ. ಗ್ಯಾಸಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದನ್ನು ನೋಡ್ತಾ ಇರಬೇಕು, ಎಷ್ಟು ಹೋಗ್ತಾ ಇದೆ, ಏನು ಮಾಡ್ತಿದೆ ಅಂತ. ಟೆಂಪ್ರೇಚರ್ ನೋಡ್ತಾ ಇರ್ತೀವಿ. ಆಮೇಲೆ ಹಾರ್ಟ್ ಬೀಟ್ ಚೆಕ್ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ಯಾವೇ ಪ್ಯಾರಾಮೀಟರ್ಸ್ ಇರ್ತೀವಿ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಇರುತ್ತೆ ಡಾಕ್ಟರ್ಸಿಗೆ. ಈಗ 6 ಜನ ಡಾಕ್ಟರ್ಸ್ ಇದ್ದೀವಿ ಅಂದರೆ ಆಪ್ರೇಷನ್ ಮಾಡೋಬ್ರು ಇರ್ತಾರೆ, ಅಸಿಸ್ಟ್ ಮಾಡೋಬ್ರು ಇರ್ತಾರೆ, ಆಮೇಲೆ ಅನಸ್ಥೀಷಿಯಾ ಲೆವೆಲ್ ಚೆಕ್ ಮಾಡೋಬ್ರು ಇರ್ತಾರೆ, ಆಮೇಲೆ ಟೆಂಪ್ರೇಚರ್ ಪ್ರತಿ 5 ನಿಮಿಷಕ್ಕೂ ನಾವು 3.5 ಗಂಟೆ ಮೇಂಟೈನ್ ಮಾಡೋದಿಲ್ಲ. ಇಫ್ ಯು ಸಿ ಅದನ್ನು ಪ್ರತಿಯೊಂದು ನಾವು ಮೆನ್ಷನ್ ಮಾಡ್ತೀವಿ ಇಲ್ಲಿ ನೋಡಿ ಸರ್. ಪ್ರತಿ 5 ನಿಮಿಷಕ್ಕೆ ಏನೇನಾಗ್ತಿದೆ ಅಂತ ಪ್ರತಿಯೊಂದು ಮೆನ್ಷನ್ ಮಾಡ್ತೀವಿ. ಆಮೇಲೆ ಅನಚೆ ಕೊಡಬೇಕು ಅಷ್ಟೇ, ಬಾಡಿ ವೆಯ್ಟಿಂದ ಹಿಡಿದು ಪ್ರತಿಯೊಂದು ನಾವು ಇದು NTCA ಪ್ರಕಾರ ಮಾಡಬೇಕಾಗತ್ತೆ. NTCA ಪ್ರಕಾರ ಯೂಸ್ ಮಾಡಿದಂಗೆ ಯು ಕ್ಯಾನ್ ಆಲ್ ಪ್ರಾಪರಾಗಿ ಡಾಕ್ಯುಮೆಂಟ್ಸ್ ಮಾಡಿ ಎಷ್ಟು ಗಂಟೆ ಶುರು ಮಾಡಿದ್ವಿ, ಎಷ್ಟು ಗಂಟೆ ಮುಗಿಸಿದ್ವಿ, ಏನೇನು ಕಾಂಪ್ಲಿಕೇಶನ್ ಆದರೂ ಸಹ ಮೆನ್ಷನ್ ಮಾಡ್ತೀವಿ. ಕಂಪ್ಲೀಟ್ ರಿಕವರ್ ಆಗಿದ್ದು ನೋಡ್ಬೋದು. ಕಂಪ್ಲೀಟ್ ರಿಕವರ್ 10:30 ನೈಟಿಗೆ ಆಯಿತು. ಅಂದರೆ ನಮ್ಮ ಅನಿಮಲ್ ಕೀಪರ್ಸ್ದು ತುಂಬ ಮನೆಯಲ್ಲಿ ಸೆಕ್ಯೂರಿಟಿನೂ ಅಷ್ಟೇ. ನಮ್ಮ ಪ್ರತಿ ಅರ್ಧ ಗಂಟೆಗೆ ಫೋನ್ ಮಾಡಿ ಇಲ್ಲ ಅದು ಹೆಂಗಿದೆ ಅನಿಮಲು ಅಂತ. ಸೊ 10:30ಗೆ ಅದು ಕಂಪ್ಲೀಟ್ ರಿಕವರ್ ಆಯಿತು. ಅದನ್ನು ನಾವು ನೈಟೇ ಸರಿಗೆ ಅಪ್ಡೇಟ್ ಮಾಡಿ, ಸರ್ ಅನಿಮಲ್ ರಿಕವರ್ ಆಗಿದೆ, ಇದ್ದಿದೆ ಅಂತ ಎಲ್ಲ ಹೇಳಿಬಿಟ್ಟು ದೆನ್ ವಿ ಸ್ಲೆಪ್ಟ್ ಅಟ್ ಅರೌಂಡ್ 12 o'clock ಸರ್.